ಮಾಜಿ ಸಂಸದ ಡಿಕೆ ಸುರೇಶ್ ನಾನು ಪತ್ನಿ ಅಂತ ಹೇಳಿ ಒಂದು ಹೆಣ್ಣು ಮಗಳು ಪ್ರತ್ಯಕ್ಷಗೊಂಡಿದ್ದಾರೆ. ಫೇಸ್ಬುಕ್ ವಿಡಿಯೋದಲ್ಲಿ ಮಹಿಳೆಯ ಹೇಳಿಕೆ ಈಗ ಸಂಚಲನ ಮೂಡಿಸಿದೆ. ನಾನು ಡಿಕೆ ಸುರೇಶ್ ಅವರ ಹೆಂಡತಿಯಾಗಿ ಹೇಳಬೇಕಾದ್ರೆ ಅಂತೇಳಿ ಶುರು ಮಾಡಿದ್ದಾರೆ. ಹೆಂಡತಿ ಗಂಡನಿಗೆ ಪತ್ರ ಬರೀಬೇಕಾದ್ರೆ ಆರಂಭದಲ್ಲಿ ಮೊದಲ ಸಾಲಿರುತ್ತೆ ನೋಡಿ, ನಾನು ಡಿಕೆ ಸುರೇಶ್ ಅವರ ಹೆಂಡತಿಯಾಗಿ ಹೇಳಬೇಕಾದ್ರೆ ಆ ಲೈನ್ನಲ್ಲೇ ಶುರು ಮಾಡ್ಕೊಂಡಿದ್ದಾರೆ. ನಾನು ಡಿಕೆ ಸುರೇಶ್ ಹೆಂಡತಿಯಾಗಿ ಹೇಳಬೇಕಂದ್ರೆ ನಾನು ಫಸ್ಟ್ ಡಿಕೆ ಸುರೇಶ್ ಅವರಿಗೆ ಅಭಿಮಾನಿ. 3 ಬಾರಿ ಸಂಸದರಾಗಿ ಮಾಡಿರುವ ಕೆಲಸ ಯಾರೂ ಮಾಡೋದಕ್ಕಾಗಲ್ಲ. ಡಿಕೆ ಸುರೇಶ್ ಮಾಡಿರುವ ಕೆಲಸವನ್ನ ಯುವಕರು ಮಾಡಕ್ಕಾಗಲ್ಲ. ಅದು ಏನು ಕೆಲಸ ಅನ್ನೋದು ಸ್ಪಷ್ಟಪಡಿಸಿಲ್ಲ. ಡಿಕೆ ಸುರೇಶ್ ವೆರಿ ಹ್ಯಾಪಿ, ಆಕ್ಟಿವ್, ಇಂಟೆಲಿಜೆಂಟ್, ಪ್ರಭಾವಿ. ಎಲ್ಲರೂ ಬಂದು ಕೋಟಿಗಟ್ಟಲೆ ದುಡ್ಡು ಮಾಡ್ಕೊಂಡು ಹೋಗ್ತಾರೆ. ಸ್ವಘೋಷಿತ ಹೆಂಡತಿ ಹೇಳ್ತಿರೋ ಮಾತು. ಆದರೆ ಡಿಕೆ ಸುರೇಶ್ ಕೆಲಸ ಮಾಡಿದ್ದಾರೆ. ಡಿಕೆ ಸುರೇಶ್ ಮಾಡಿರುವ ಕೆಲಸವನ್ನ ಕರ್ನಾಟಕದ ಯಾವ ರಾಜಕಾರಣಿಗೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ನನ್ನನ್ನು ಎಲ್ಲರೂ ಪವಿತ್ರ ಡಿಕೆ ಸುರೇಶ್ ಅಂತಾನೆ ಕರೀತಾರೆ. ಫೇಸ್ಬುಕ್ ವಿಡಿಯೋದಲ್ಲಿ ಮಹಿಳೆಯೊಬ್ಬರು ಪ್ರತ್ಯಕ್ಷಗೊಂಡು ಈ ತರಹದ್ದೊಂದು ಹೇಳಿಕೆ ಕೊಟ್ಟಿದ್ದಾರೆ. ನಾನು ಡಿಕೆ ಸುರೇಶ್ ಅವರ ಪತ್ನಿ, ನನಗೆ ರಾಯಲ್ ಸ್ಟೇಟಸ್ ಬೇಕು. ಫೇಸ್ಬುಕ್ ವಿಡಿಯೋದಲ್ಲಿ ಮಹಿಳೆಯ ಹೇಳಿಕೆ ಈಗ ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ. ಮಾಜಿ ಸಂಸದರು 3 ಬಾರಿ ಸಂಸದರಾಗಿ ಆಯ್ಕೆಯಾದಂತಹ, ಈ ಹಿಂದೆ ಕಾಂಗ್ರೆಸ್ನಲ್ಲಿ ಇದ್ದಿದ್ದು ಒಂದೇ ಒಂದು ಸಂಸದರು, ಅದು ಡಿಕೆ ಸುರೇಶ್. ಅದಾದ ನಂತರ ಡಿಕೆ ಕೋಟೆಗೆ ಮಂಜುನಾಥ್ ಅವರು ಕಾಲಿಟ್ಟರು. ಸೊ ಮಂಜುನಾಥ್ ಈಗಿನ ಸಂಸದ, ಅಂದರೆ ಬೆಂಗಳೂರು ಗ್ರಾಮಾಂತರದಲ್ಲಿ. ಸೊ ನೀವು ಫೋಟೋದಲ್ಲಿ ಗಮನಿಸ್ತಾ ಇದ್ದೀರೋ, ಈ ಭಾವಚಿತ್ರವೇ ಮಾತನಾಡಿರುವಂತಹದ್ದು. ಅಂದರೆ ಫೇಸ್ಬುಕ್ನಲ್ಲಿ ಲೈವ್ ಆಗಿ ಬಂದು ಆಕೆಯ ಹಿಂದೆ ಕಾಣ್ತಾ ಇರತಕ್ಕಂತಹ ಫೋಟೋ ಫ್ರೇಮ್ನಲ್ಲಿ ಯಾರಿದ್ದಾರೆ ಅನ್ನೋದು ನಾವು ಹೇಳಬೇಕಾಗೇನಿಲ್ಲ. ಈಕೆಗೆ ಅದೆಷ್ಟು ಅಭಿಮಾನ ಅನ್ನೋದು ಹಿಂದೆ ಇಟ್ಟಿರುವ ಫೋಟೋದಲ್ಲೇ ಗೊತ್ತಾಗುತ್ತೆ. ನಾನು ಹೆಂಡತಿಯಾಗಿ ಹೇಳಬೇಕಾದ್ರೆ ನಾನು ಫಸ್ಟು ಡಿಕೆ ಸುರೇಶ್ ಅವರಿಗೆ ಅಭಿಮಾನಿ, ಆಮೇಲೆ ಹೆಂಡ್ರು ಅಂತ ಅವ್ರು ಹೇಳೋದರ ಅರ್ಥ. 3 ಬಾರಿ ಸಂಸದರಾಗಿ ಮಾಡಿರುವ ಕೆಲಸ ಯಾರಿಗೂ ಮಾಡೋದಕ್ಕಾಗಲ್ಲ. ನೀವು ಡಿಕೆ ಸುರೇಶ್ ಪತ್ನಿ ಅಲ್ವೇ, ಯಾಕೆ ಇಷ್ಟೊಂದು ಸಿಂಪಲ್ ಆಗಿ ಬಂದಿದ್ದೀರಾ ಎಂದು ಕೇಳುತ್ತಾರೆ. ಅಂದರೆ ಈ ಹೆಣ್ಣು ಮಗಳು ಹೊರಗೆ ಹೋಗಬೇಕಾದ್ರೆ ಸಿಂಪಲ್ ಆಗಿ ಹೋಗ್ತಾರಂತೆ. ಆಗ ನೋಡಿದವ್ರು ಕೇಳ್ತಾರಂತೆ, ಅಲ್ಲ ಕಣಮ್ಮ, ನೀನು ಡಿಕೆ ಸುರೇಶ್ ಅವರ ಹೆಂಡ್ರಲ್ವಾ, ಇಷ್ಟ ಸಿಂಪಲ್ ಆಗಿ ನೀವು ಹೋಗೋದು ಅಂತ ಕೇಳ್ತಾರಂತೆ. ಜನರಿಗೆ ನನ್ನ ಸ್ಟೇಟಸ್ ಬೇಕು, ಹೀಗಾಗಿ ನಾನು ರಾಯಲ್ ಆಗಿ ಇರಲು ಬಯಸುತ್ತೇನೆ. ರಾಯಲ್ ಆಗಿ ಇರಲು ಬಯಸುತ್ತೇನೆ ಅಂದರೆ ಆಡಂಬರವಾಗಿ ಐಷಾರಾಮಿಯಾಗಿರಬೇಕು. ಅಂದರೆ ನನ್ನ ಗಂಡ ಇಂಥವರು ಅಂಥೇಳಿ ನಾನು ಹೇಳಬೇಕಾದ್ರೆ ಆ ಗಂಡನಿಗೆ ತಕ್ಕನಾಗಿರೋ ಹೆಂಡತಿಯಾಗಿರ್ಬೇಕು ತಾನೆ, ಆ ಅರ್ಥದಲ್ಲಿ ಮಾತನಾಡ್ತಿದ್ದಾರೆ. ಮಾಜಿ ಸಂಸದ ಡಿಕೆ ಸುರೇಶ್ ಅವರ ಪತ್ನಿ ಎಂದು ಹೇಳಿಕೊಂಡು ಮಹಿಳೆಯೊಬ್ಬರು ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋವನ್ನು ಹರಿಬಿಟ್ಟಿದ್ದಾರೆ. ಇದು ನಾವು ಹೇಳ್ತಿರೋದಲ್ಲ, ನಮ್ಮ ನಿರ್ಧಾರದ ಸಾಲುಗಳು ಕೂಡ ಅಲ್ಲ. ಈ ಹೆಣ್ಣು ಮಗಳು ಹೇಳ್ಕೊಂಡಿರೋ ಆ ಮಾತುಗಳನ್ನು ಯಥಾವತ್ತಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಾನು ಮೊದಲು ಡಿಕೆ ಸುರೇಶ್ ಅವರ ಹೆಂಡತಿಯಾಗಿ ಹೇಳಬೇಕಂದ್ರೆ ನಾನು ಫಸ್ಟ್ ಸುರೇಶ್ ಅವರ ಅಭಿಮಾನಿ. ಯಾಕಂದರೆ ಅವರು 3 ಸಲ MP ಆಗಿ ಯಾರೂ ಮಾಡಲಿಕ್ಕಾಗದ ಒಳ್ಳೆಯ ಕೆಲಸಗಳನ್ನು ಅವರು ಮಾಡಿದ್ದಾರೆ. ಇಂಥವರನ್ನು ನನ್ನ ಗಂಡ ಎಂದು ಹೇಳಿಕೊಳ್ಳಲು ಖುಷಿ ಪಡ್ತೇನೆ ಎಂದು ಆಕೆ ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ. ನಾನು ಹಲವು ಸಭೆ ಸಮಾರಂಭಗಳಿಗೆ ಹೋಗ್ತಾ ಇರ್ತೀನಿ, ನಾಮಕರಣ, ಮದುವೆ, ಮುಂಜಿ ಅಂತೇಳಿ ಆಗಾಗ ಹೋಗ್ತಾ ಇರ್ತೀನಿ ಅಂತ ಅರ್ಥ. ಎಸ್, ಹಾಗಾದರೆ ಏನಿದು ಈ ವಿಡಿಯೋದ ಮರ್ಮ? ಅಪ್ರಿಷಿಯೇಟ್ ಮಾಡ್ತೀನಿ. ನಾನು ಡಿ ಕೆ ಸುರೇಶ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಡಿ ಕೆ ಸುರೇಶ್ ಹೆಂಡತಿಯಾಗಿ ಹೇಳ್ಬೇಕಾದ್ರೆ ನಾನು ಫಸ್ಟ್ ಡಿ ಕೆ ಸುರೇಶ್ಗೆ ಅಭಿಮಾನಿ. ಯಾವ ಥರ ಅಂತಂದರೆ, ಈಗ ನೋಡಿ, ಅವರು 3 ಸಲ MP ಆಗಿದ್ದಾಗಿಂದ ಮಾಡಿರೋ ಕೆಲಸ ಇವತ್ತಿನ ಯೂತ್ಸ್ ಅಷ್ಟು ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಡಿ ಕೆ ಸುರೇಶ್ ಇಸ್ ವೆರಿ ಆ್ಯಕ್ಟಿವ್ ಆ್ಯಂಡ್ ವೆರಿ ಇಂಟೆಲಿಜೆಂಟ್ ಆ್ಯಂಡ್ ಹಾರ್ಡ್ ವರ್ಕರ್. ಅವ್ರು ಮಾಡಿರೋ ಕೆಲಸ ಇವತ್ತು ಯಾರು ಮಾಡೋಕ್ಕಾಗಲ್ಲ. ಎಷ್ಟು ಎಜುಕೇಷನ್ ಆ್ಯಂಡ್ ಇರಿಗೇಷನ್ ಆ್ಯಂಡ್ ಹೆಲ್ತ್ ಡಿಪಾರ್ಟ್ಮೆಂಟ್ ಎಷ್ಟೊಂದು ಕೆಲಸ ಮಾಡಿದ್ದಾರೆ ಅವರು. ಡೆವಲಪ್ಮೆಂಟ್ಸ್ ಅಂದರೆ ಬಸ್ ಸ್ಟ್ಯಾಂಡ್ಸ್ ಆ್ಯಂಡ್ ಸ್ಕೂಲ್ಸ್, ಕಾಲೇಜ್, ಎವ್ರಿಥಿಂಗ್ ಎಷ್ಟೊಂದು ಕೆಲಸ ಮಾಡಿದ್ದಾರೆ ಡಿ ಕೆ ಸುರೇಶ್. ಅದಕ್ಕೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಎಲ್ಲರೂ ಬಂದು ಕೋಟಿಗಟ್ಟಲೆ ದುಡ್ಡು ಮಾಡ್ಕೊಂಡು ಹೋಗ್ತಾರೆ, ಆದರೆ ಡಿ ಕೆ ಸುರೇಶ್ ಕೆಲಸ ಮಾಡಿದ್ದಾರೆ.
ಅದನ್ನು ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಅವ್ರಿಗೂ ನಾನು ಅವ್ರ ಫೋಟೋ ಶೇರ್ ಮಾಡೋದು ಇಷ್ಟ. ನಾನು ಅವ್ರ ಆಕ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ ಅಂತ ಖುಷಿಗೆ ನಾನು ಅವ್ರ ಫೋಟೋ ಶೇರ್ ಮಾಡ್ತೀನಿ. ನಾನು ತುಂಬ ಸ್ಟ್ರಿಕ್ಟ್, ನಾನು ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ಅಂತ ಅಂದ್ಬಿಡ್ತೀನಿ. ಆದರೆ ಅವರು ಕೆಲಸ ಅಪ್ರಿಷಿಯೇಟ್ ಮಾಡಿದಾಗಲೇ ನಾನು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ಅಂದಾಗಲೇ ನಾನು ಅವ್ರ ಫೋಟೋ ಶೇರ್ ಮಾಡೋದು. ಡಿ ಕೆ ಸುರೇಶ್ ಅಷ್ಟು ಚೆನ್ನಾಗಿ ಕೆಲಸ ಇಡೀ ಕರ್ನಾಟಕದ ಯಾವುದೇ ರಾಜಕಾರಣಿ ಮಾಡಿಲ್ಲ. ಅಷ್ಟೊಂದು ಚೆನ್ನಾಗಿ ಅವರು ಪ್ರತಿಯೊಂದು ಅವ್ರ ಏರಿಯಾನ ಬಸ್ ಸ್ಟ್ಯಾಂಡು, ಶಾಲೆ, ಕಾಲೇಜು, ಆಸ್ಪತ್ರೆ, ಕುಡಿಯುವ ನೀರು, ಮೂಲಭೂತ ಸೌಕರ್ಯಗಳು, ಬಡವ್ರಿಗೆ ಏನು ಜಮೀನು ವಿಷಯ ಆಗಿರ್ಬೋದು, ಬಡವ್ರಿಗೆ ವಸತಿ ವಿಷಯ, ಪ್ರತಿಯೊಂದು ಕೆಲಸನೂ ಡಿ ಕೆ ಸುರೇಶ್ 100%, 200% ಎಫರ್ಟ್ ಆಗಿ ಕೆಲಸ ಮಾಡಿದ್ದಾರೆ. ಅದಕ್ಕೆ ನಾನು ಮೊದಲು ಅಭಿಮಾನಿಯಾಗಿ ನಾನು ಅವ್ರ ಫೋಟೋನ ನಾನು ಶೇರ್ ಮಾಡೋದು. ಪವಿತ್ರ ಡಿ ಕೆ ಸುರೇಶ್ ಪತ್ನಿ ಎಂದು ಹೇಳಿಕೊಂಡು ಕಾಣಿಸಿಕೊಂಡಿರುವ ವಿಡಿಯೋ. ನಾನು ಡಿ ಕೆ ಸುರೇಶ್ ಪತ್ನಿ ಎಂದ ಮಹಿಳೆ ಮೇಲೆ ಬಿತ್ತು FIR. ಭಾರತೀಯ ನ್ಯಾಯ ಸಂಹಿತೆಯ 5 ಸೆಕ್ಷನ್ ಅಡಿಯಲ್ಲಿ FIR ದಾಖಲಾಗಿದೆ. ಕಲಂ 237 ಉದ್ದೇಶಪೂರ್ವಕವಾಗಿ ಸುಳ್ಳು ಹೇಳುವುದು. ಬಿತ್ತು ನೋಡಿ FIR. ಕಲಂ 319 ಮತ್ತೊಬ್ಬರಂತೆ ನಟಿಸಿ ಮೋಸ ಮಾಡೋದು. ಕಲಂ 336 ವಂಚನೆ ಉದ್ದೇಶಕ್ಕಾಗಿ ನಕಲಿ ದಾಖಲೆ ಸೃಷ್ಟಿ ಮಾಡೋದು. ಮಾತನಾಡೋ ಸ್ವಾತಂತ್ರ್ಯ ಇದೆ ಅಂತ ಹೇಳಿ ಸಲ್ಮಾನ್ ಖಾನ್ ಬಾಡಿ ಇಷ್ಟ ಅಂತ ಹೇಳ್ಬೋದು, ಸಲ್ಮಾನ್ ಖಾನ್ ನನ್ನ ಗಂಡನೇ ಅಂತ ಹೇಳಕ್ಕಾಗಲ್ಲ. ರಾಮನಗರದ ಸೈಬರ್ ಅಪರಾಧಗಳ ಠಾಣೆಯಲ್ಲಿ FIR ದಾಖಲಾಗಿದೆ. ಮಾಜಿ ಸಂಸದ ಡಿ ಕೆ ಸುರೇಶ್ ಪರ ವಕೀಲ ಪ್ರದೀಪ್ ದೂರು ದಾಖಲಿಸಿದ್ದಾರೆ. ನೀವು ಹೇಳಿಕೊಳ್ಳುವ ಅಥವಾ ನೀವು ಹೇಳುವ ವಿಡಿಯೋದ ಮಾತುಗಳನ್ನು ನಾವು ಸಹಿಸ್ಕೋಬಹುದು, ಅವ್ರ ಪರ ವಕೀಲರು ಸಹಿಸ್ಕೋಬೇಕಲ್ಲ. ಹಾಕೋರ್ ಕೇಸು. ಡಿ ಕೆ ಸುರೇಶ್ ಪತ್ನಿ ಎಂದ ಮಹಿಳೆ ಮೇಲೆ FIR ದಾಖಲಾಗಿದೆ. ಡಿ ಕೆ ಸುರೇಶ್ ಪರ ವಕೀಲ ಪ್ರದೀಪ್ ಎಂಬುವರು ರಾಮನಗರದ CEN ಪೊಲೀಸ್ ಠಾಣೆಗೆ ಮಹಿಳೆಯ ವಿರುದ್ಧ ದೂರು ಕೊಟ್ಟಿದ್ದಾರೆ. ಒಬ್ಬರ ಘನತೆಗೆ ಧಕ್ಕೆ ತರುವಂತಹ ಪ್ರಯತ್ನ, ಅಥವಾ ಮತ್ತೊಂದು ಸಂಸಾರವನ್ನು ಹಾಳು ಮಾಡೋ ಪ್ರಯತ್ನ, ಅಥವಾ ಮತ್ತೊಂದು ಸಂಸಾರಕ್ಕೆ ಹುಳಿ ಹಿಂಡುವ ಪ್ರಯತ್ನ, ಈ ಪ್ರಯತ್ನಗಳು ವಿಫಲ ಅಂಥೇಳಿ ಡಿ ಕೆ ಸುರೇಶ್ ಅಭಿಮಾನಿಗಳ ಕೆಲ ಕಾಮೆಂಟ್ಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಪ್ರತ್ಯಕ್ಷವಾಗ್ತಾ ಇದೆ. ಒಂದು ಪ್ರಭಾವಿ ವ್ಯಕ್ತಿ ಅಥವಾ ಪ್ರಭಾವಿ ರಾಜಕಾರಣಿ ಅಥವಾ ಅಧಿಕಾರಸ್ಥ ವ್ಯಕ್ತಿ, ಆತನ ವಿರುದ್ಧ ಆಧಾರ ರಹಿತವಾದಂತಹ ಒಂದು ಆರೋಪವನ್ನು ಹೊರಿಸೋದು ಅಕ್ಷಮ್ಯ ಅನಿಸುತ್ತೆ. ಇಟ್ಸ್ ಎ ಅಫೆನ್ಸ್. ಹಂಗೆ ಹೇಳೋಂಗಿಲ್ಲ. ನಾನು ಡಿ ಕೆ ಸುರೇಶ್ ಅವರ ಹೆಂಡತಿ ಅಂತ ಹೇಳೋದಕ್ಕೆ ದಾಖಲೆಗಳು ಬೇಕು. ನಾನು ಡಿ ಕೆ ಸುರೇಶ್ ಅವರ ಪತ್ನಿ ಅಂತ ಹೇಳೋದಕ್ಕೆ ಅದರದೇ ಆದಂತಹ ಧಾರ್ಮಿಕ ಕಾರಣ ಅಥವಾ ಸಾಮಾಜಿಕವಾಗಿ ಏನಾದರೂ ಒಂದು ದಾಖಲೆ ಬೇಕಲ್ಲ. ಫೋಟೋನ ನಾನು ಶೇರ್ ಮಾಡೋದು. ನಾನು ಡಿ ಕೆ ಸುರೇಶ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಡಿ ಕೆ ಸುರೇಶ್ ಹೆಂಡತಿಯಾಗಿ ಹೇಳ್ಬೇಕಾದ್ರೆ, ನಾನು ಫಸ್ಟ್ ಡಿ ಕೆ ಸುರೇಶ್ಗೆ ಅಭಿಮಾನಿ. ಯಾವ ಥರ ಅಂತಂದರೆ, ಈಗ ನೋಡಿ, ಅವರು 3 ಸಲ MP ಆಗಿದ್ದಾಗಿಂದ ಮಾಡಿರೋ ಕೆಲಸ ಇವತ್ತಿನ ಯೂತ್ಸು ಅಷ್ಟು ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಡಿ ಕೆ ಸುರೇಶ್ ಇಸ್ ವೆರಿ ಆ್ಯಕ್ಟಿವ್ ಆ್ಯಂಡ್ ವೆರಿ ಇಂಟೆಲಿಜೆಂಟ್ ಆ್ಯಂಡ್ ಹಾರ್ಡ್ ವರ್ಕರ್. ಅವ್ರು ಮಾಡಿರೋ ಕೆಲಸ ಇವತ್ತು ಯಾರು ಮಾಡೋಕ್ಕಾಗಲ್ಲ. ಎಷ್ಟು ಎಜುಕೇಷನ್ ಆ್ಯಂಡ್ ಇರಿಗೇಷನ್ ಆ್ಯಂಡ್ ಹೆಲ್ತ್ ಡಿಪಾರ್ಟ್ಮೆಂಟ್ ಎಷ್ಟೊಂದು ಕೆಲಸ ಮಾಡಿದ್ದಾರೆ ಅವರು. ಡೆವಲಪ್ಮೆಂಟ್ಸ್ ಅಂದರೆ ಬಸ್ ಸ್ಟ್ಯಾಂಡ್ಸ್ ಆ್ಯಂಡ್ ಸ್ಕೂಲ್ಸ್, ಕಾಲೇಜ್ಸ್, ಎವ್ರಿಥಿಂಗ್ ಎಷ್ಟೊಂದು ಕೆಲಸ ಮಾಡಿದ್ದಾರೆ ಡಿ ಕೆ ಸುರೇಶ್. ಅದಕ್ಕೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಎಲ್ಲರೂ ಬಂದು ಕೋಟಿಗಟ್ಟಲೆ ದುಡ್ಡು ಮಾಡ್ಕೊಂಡು ಹೋಗ್ತಾರೆ, ಆದರೆ ಡಿ ಕೆ ಸುರೇಶ್ ಕೆಲಸ ಮಾಡಿದ್ದಾರೆ. ಅದನ್ನು ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಅವ್ರಿಗೂ ನಾನು ಅವ್ರ ಫೋಟೋ ಶೇರ್ ಮಾಡೋದು ಇಷ್ಟ. ನಾನು ಅವ್ರ ಆಕ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ ಅಂತ ಖುಷಿಗೆ ನಾನು ಅವ್ರ ಫೋಟೋ ಶೇರ್ ಮಾಡ್ತೀನಿ. ನಾನು ತುಂಬ ಸ್ಟ್ರಿಕ್ಟ್, ನಾನು ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ಅಂತ ಅಂದ್ಬಿಡ್ತೀನಿ. ಆದರೆ ಅವರು ಕೆಲಸ ಅಪ್ರಿಷಿಯೇಟ್ ಮಾಡಿದಾಗಲೇ ನಾನು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ಅಂದಾಗಲೇ ನಾನು ಅವ್ರ ಫೋಟೋ ಶೇರ್ ಮಾಡೋದು. ಡಿ ಕೆ ಸುರೇಶ್ ಅಷ್ಟು ಚೆನ್ನಾಗಿ ಕೆಲಸ ಇಡೀ ಕರ್ನಾಟಕದ ಯಾವುದೇ ರಾಜಕಾರಣಿ ಮಾಡಿಲ್ಲ. ಅಷ್ಟೊಂದು ಚೆನ್ನಾಗಿ ಅವರು ಪ್ರತಿಯೊಂದು ಅವ್ರ ಏರಿಯಾನ ಬಸ್ ಸ್ಟ್ಯಾಂಡು, ಶಾಲೆ, ಕಾಲೇಜು, ಆಸ್ಪತ್ರೆ, ಕುಡಿಯುವ ನೀರು, ಮೂಲಭೂತ ಸೌಕರ್ಯಗಳು, ಬಡವ್ರಿಗೆ ಏನು ಜಮೀನು ವಿಷಯ ಆಗಿರ್ಬೋದು, ಬಡವ್ರಿಗೆ ವಸತಿ ವಿಷಯ, ಪ್ರತಿಯೊಂದು ಕೆಲಸನೂ ಡಿ ಕೆ ಸುರೇಶ್ 100%, 200% ಎಫರ್ಟ್ ಆಗಿ ಕೆಲಸ ಮಾಡಿದ್ದಾರೆ. ಅದಕ್ಕೆ ನಾನು ಮೊದಲು ಅಭಿಮಾನಿಯಾಗಿ ನಾನು ಅವ್ರ ಫೋಟೋನ ನಾನು ಶೇರ್ ಮಾಡೋದು. ಪವಿತ್ರ ಡಿ ಕೆ ಸುರೇಶ್ ಆಗಿರೋದಕ್ಕೆ ನಾನು ಸಾರ್ಥಕ. ಇಂಥ ಒಳ್ಳೆ
ಆಕ್ಟಿವ್ ಆಗಿರೋ ಒಬ್ಬ ಸಮರ್ಥನ ನನ್ನ ಗಂಡ ಅಂದ್ಬಿಟ್ಟು ನಾನು ಖುಷಿ ಪಡ್ತೀನಿ. ನಾನು ಡಿ ಕೆ ಸುರೇಶ್ ಅವ್ರ ಬಗ್ಗೆ ಹೇಳ್ಬೇಕು. ಪವಿತ್ರ ಡಿ ಕೆ ಸುರೇಶು, ಡಿ ಕೆ ಸುರೇಶ್ ಹೆಂಡತಿ ಅಂತ ನಮ್ಮ ಮನೆ ಹತ್ರ ಎಲ್ಲ ವಾಕ್ ಮಾಡೋರು ಡಿ ಕೆ ಸುರೇಶ್ ಸರೇನು 3 ಮನೆ ಕಟ್ಸ್ಬೋದಿತ್ತಲ್ಲ ಅಂತ ಅಂದ್ಕೊಂಡಿರ್ತಾರೆ ವಾಕ್ ಮಾಡೋರು. ಆಮೇಲೆ ನಾನು ನೆನ್ನೆ ಹೋಗಿದ್ರೆ ಫಂಕ್ಷನ್ 2-3 ಕಡೆ ಹೋಗಿದ್ದೆ. ಅಲ್ಲೆಲ್ಲರೂ ನನ್ನ ಡಿ ಕೆ ಸುರೇಶ್ ಹೆಂಡತಿ ಅಂದರೆ ಅವರು ಐಷಾರಾಮಿ ಕಾರಲ್ಲಿ ಬರ್ತಾರೆ ಅಂತ ಅವರು, ನಾನು ಸಿಂಪಲ್ ಸ್ಕೂಟ್ರಲ್ಲಿ ಹೋಗಿದ್ದೆ. ಈಗೆಲ್ಲ ನನಗೆ ಏನು ಬೇಕಂತಂದರೆ ಸ್ಟೇಟಸ್ ಬೇಕು. ಜನ ಏನು ಕೇಳ್ತಾರೆ? ಸ್ಟೇಟಸ್ ಕೇಳ್ತಾರೆ. ಡಿ ಕೆ ಸುರೇಶ್ ಹೆಂಡತಿ ದೊಡ್ಡ ಕಾರಲ್ಲಿ ಬರಲೇ ಇಲ್ವಲ್ಲ ಅಂತ ಸ್ವಲ್ಪ ಜನ ಪೇಚಾಡ್ತಾಯಿದ್ರು. ನೆನ್ನೆ ಒಂದು ಫಂಕ್ಷನ್ ಅಟೆಂಡ್ ಮಾಡಿದ್ದೆ, ಅದರಲ್ಲಿ ಅದಕ್ಕೆ ಹೇಳಿದ್ದು ಡಿ ಕೆ ಸುರೇಶ್ ಅಂದರೆ ಸ್ಟೇಟಸ್ ಬೇಕು. ಆದರೆ ನನಗೆ ನಾನು ಸಿಂಪಲ್ ಮನೇಲಿದ್ದೀನಿ, ನಾನು ಸಿಂಪಲ್ ಆಗಿದ್ದೀನಿ. ಈಗ ಜನದ ಕಣ್ಣಿಗೆ ನಾನು ರಾಯಲ್ ಆಗಿರಬೇಕು ಅಂತ ಜನ ಬಯಸ್ತಾರೆ ಇವಾಗ. ಏನಂತಂದರೆ ನಾನು ನೆನ್ನೆ ನಾನು ತುಂಬ ಫಂಕ್ಷನ್ಸ್ಗೆಲ್ಲ ನಾನು ಹೋಗ್ತಿರ್ತೀನಿ. ಅಲ್ಲೆಲ್ಲರೂ ಬಂದರೆ, ಆಚೆ ಬಂದರೆ ನಿರೀಕ್ಷೆ ಪವಿತ್ರ ಡಿ ಕೆ